ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಚನಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ವಚನ ಚಳವಳಿ ಇದು ಶುರುವಾದದ್ದು 12ನೇ ಶತಮಾನದಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಆರಂಭವಾದಂತಹ ಚಳವಳಿ ವ್ಯಾಪಕವಾಗಿ ಮುಂದುವರಿಯಿತು. ಇದಕ್ಕೂ ಮೊದಲು ಆದಿ ವಚನಕಾರ ದೇವರ ದಾಸಿಮಯ್ಯನವರು ಮೊದಲ ವಚನಕಾರರಾಗಿ ಇತಿಹಾಸದಲ್ಲಿ ಕಂಡುಬರುತ್ತಾರೆ. ಅವರೇ ರಚಿಸಿದಂತಹ ಕೆಲವು ವಚನಗಳು ಇದೀಗ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ರಾಮನಾಥ. ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ, ಸತಿಪತಿಯೊಳಗೊಂದಾಗದವನ ಭಕ್ತಿ ಅಮೃತದಳು ವಿಷ ಬೆರೆದಂತೆ ಕಾಣ ರಾಮನಾಥ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದೂ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ. ಹರತನ್ನ ಭಕ್ತರ ತಿರಿವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದರೆ ಕರಬಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಸತ್ಯದ ನುಡಿತೀರ್ಥ, ಭಕ್ತಿಯ ನಡೆತೀರ್ಥ, ಮುಕ್ತಿಯ ಪ್ರಸಂಗವುಳ್ಳಡೆ ತೀರ್ಥ, ಎತ್ತಣದ ತೀರ್ಥ ರಾಮನಾಥ ಎಂಬ ಸತ್ಯವನ್ನು ಸಾರಿದ್ದಾರೆ ಈ ವಚನದಲ್ಲಿ. ದೇವರ ದಾಸಿಮಯ್ಯನವರು ತಮ್ಮ ಸತಿ ದುಗ್ಗಳೆಯ ಬಗ್ಗೆ ಒಂದು ವಚನವನ್ನು ಬರೆದಿದ್ದಾರೆ. ಬಂದುದ ನರಿದು ಬಳಸುವಳು, ಬಂದುದ ಪರಿಣಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಳೆಯ ತಂದು ಬದುಕಿದೆನು ಕಾಣ ರಾಮನಾಥ. ಕರಿಯ ನಿತ್ತೊಡೆವಲ್ಲೆ ಸಿರಿಯ ನಿತ್ತೊಡೆವಲ್ಲೆ, ಹಿರಿದಪ್ಪ ರಾಜ್ಯವ ನಿತ್ತೊಡೆವಲ್ಲೆ, ಶರಣರ ಸೂಳ್ನುಡಿಯ ಒಂದರಗಳಿಗೆ ಇತ್ತಡೆ ನಿನ್ನ ನಿತ್ತೆ ಕಾಣ ರಾಮನಾಥ. ಅಂಬಲಿ ಅಲೆಯಾಗಿ ತುಂಬೆಯ ಮೇಲೋಗರವಾಗಿ, ಉಂಬ ಸದ್ಭಕ್ತನ ಮನೆಯಾಗಿ, ಲೋಕದ ಡಂಬಕರ ಮನೆ ಬೇಡ ರಾಮನಾಥ. ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಸುತ್ತಿ ಹರಿಯುವ ಸಾಗರವೆಲ್ಲ ನಿಮ್ಮ ದಾನ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ಹೇಳ ರಾಮನಾಥ. ಕಾಯ ನಿಮ್ಮ ದಾನ ಜೀವ ನಿಮ್ಮ ದಾನ, ಕಾಯ ಜೀವ ಉಳ್ಳಲ್ಲಿಯೇ ನಿಮ್ಮ ಪೂಜಿಸದ ನಾಯಿಗಳನೇನೆಂಬೆ ಹೇಳ ರಾಮನಾಥ. ಇತ್ತ ಬಾ ಎನ್ನದವನ ಹತ್ತೆ ಹೊದ್ದಲು ಬೇಡ, ಇತ್ತ ಬಾ ಎಂಬ ಸದ್ಭಕ್ತನ ಮನೆಯ ಬಾಗಿಲ ಹತ್ತಿಪ್ಪೆ ಕಾಣ ರಾಮನಾಥ. ಇದು ಶುರುವಾದದ್ದು 12ನೇ